ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಈಗ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಕಾಮಕೇಡಿ ಕಾಂಪೌಂಡ್ ಸಂದೇಶನಿಗೆ ತಕ್ಕ ಶಾಸ್ತಿ ಕಲಿಸಲೇಬೇಕು ಅಂತ ಸಂತ್ರಸ್ತೆಯರು ಪಣ ತೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಂದೇಶನ ಕಾಮಲೀಲೆ ಬಿಚ್ಚಿಡೋದಕ್ಕೆ ನೊಂದ ಮಹಿಳೆಯರು ಬೆಂಗಳೂರಿಗೆ ಬರ್ತಿದ್ದಾರಂತೆ. ಸಂದೇಶನ ಕಾಮಲೀಲೆ ಬಿಚ್ಚಿಡೋದಕ್ಕೆ ನೊಂದ ಮಹಿಳೆಯರು ಮಹಿಳಾ ಆಯೋಗದ ಮೊರೆ ಹೋಗ್ತಿದ್ದಾರೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಇವತ್ತು ದೂರು ಕೊಡೋದಕ್ಕೆ ಸಂತ್ರಸ್ತೆಯರು ನಿರ್ಧಾರ ಮಾಡಿದ್ದು, ತಮಗಾಗಿರುವ ವಂಚನೆ, ಅನುಭವಿಸಿರುವ ನೋವನ್ನ ಹೇಳ್ಕೊಳ್ತಾರಂತೆ ಮಹಿಳೆಯರು. ಬೆದರಿಸಿ ಲೈಂಗಿಕ ದೃಶ್ಯಗೆ ಬಳಸಿಕೊಳ್ಳುತ್ತಿದ್ದಾನೆ ಅಂತ ದೂರು ಕೊಡೋದಕ್ಕೆ ಸಂತ್ರಸ್ತೆಯರು ಮುಂದಾಗ್ತಿದ್ದಾರೆ. ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ದೂರು ಕೊಡೋದಕ್ಕೆ ಮಹಿಳೆಯರು ಮುಂದಾಗ್ತಿದ್ದಾರೆ. ಸ್ತ್ರೀ ಲೋಲನ ವಿರುದ್ಧ ಈಗಾಗಲೇ ಗೃಹ ಸಚಿವರಿಗೂ ಕೂಡ ದೂರು ಕೊಟ್ಟಿದ್ದಾರಂತೆ ಮಹಿಳೆಯರು. ಮಂಗಳೂರು ಕಮಿಷನರ್ ಎಸ್ಪಿಗೂ ಕೂಡ ದೂರು ಕೊಟ್ಟಿದ್ದಾರೆ ನೊಂದವರು. ಈವರೆಗೂ ಇನ್ಸ್ಪೆಕ್ಟರ್ ಸಂದೇಶನ ವಿರುದ್ಧ ಯಾವುದೇ ಕ್ರಮವನ್ನ ಹಿರಿಯ ಅಧಿಕಾರಿಗಳು ಕೈಗೊಂಡಿಲ್ಲ ಅನ್ನುವಂತಹ ಬೇಸರ ಸಂತ್ರಸ್ತೆಯರದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಒನ್ಸ್ಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಂಜುನಾಥ್, ಈಗ ತಾನೇ ಹೇಳ್ತಾ ಇದ್ರಿ ಆತನ ಕಾಮ ವಿಚಾರಗಳನ್ನ ಹೆಂಗೆ ಸಂತ್ರಸ್ತೆಯರಿಗೆ ಈತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಿದ್ದ ಅಂತ. ಇಷ್ಟೆಲ್ಲ ಹೆಣ್ಣು ಮಕ್ಕಳು ಮೋಸಕ್ಕೊಳಗಾದವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಗೃಹ ಸಚಿವರ ಗಮನಕ್ಕೆ ತಂದಿದ್ದಾರೆ. ಯಾಕೆ ಈತನ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಇವತ್ತೇನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ನಾವು? ಜೊತೆಗೆ ನಿನ್ನೆ ಅಷ್ಟೇ ಏನು ಇದೇ ಅಧಿಕಾರಿಗಳಿಗೆ ಈ ಒಂದು ಸಂತ್ರಸ್ತರು ದೂರನ್ನ ಕೊಟ್ಟಿದ್ದಾರೆ. ದೂರಿಗೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಈಗಾಗಲೇ ಮಂಗಳೂರು ಕಮಿಷನರ್ ಆದಂತಹ ಸುನೀಲ್ ಕುಮಾರ್ ರೆಡ್ಡಿ ಅವರಿಗೆ ಒಂದು ಸೂಚನೆಯನ್ನ ಸಹ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನು ಮಹಿಳೆಯರು ಆರೋಪವನ್ನ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನ ದಾಖಲು ಮಾಡಿ ಕೂಲಂಕುಷವಾದಂತಹ ತನಿಖೆಯನ್ನ ನಡೆಸಿ ಅಂತಕ್ಕಂತ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಅಂತಕ್ಕಂಥ. ಅದರ ಜೊತೆಗೆ ಇನ್ನು ಸಂದೇಶ್ ಅವರ ಒಂದು ನೀಚ ಕೃತ್ಯಗಳಿಗೆ ಇನ್ನಷ್ಟು ಜನ ಮಹಿಳೆಯರು ಬಲಿಯಾಗಿದ್ದಾರೆ, ಸಂತೋಷ ಎಷ್ಟು ಜನ ಇದ್ದಾರೆ. ಇವರೆಲ್ಲರೂ ಸಹ ಸೇರಿ ಒಟ್ಟಿಗೆ ಇವತ್ತು ಬೆಂಗಳೂರಿಗೆ ಬಂದು ಇಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಚೌಧರಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ತಮಗಾಗಿರ್ತಕ್ಕಂಥ ಅನ್ಯಾಯಗಳು, ಜೊತೆಗೆ ಆತ ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ಮನೇಲಿರ್ತಕ್ಕಂಥ ಗಂಡಂದ್ರ ಅಂದ್ರೆ ಅವರ ಪತಿಯರ ವಿರುದ್ಧ ಯಾವ ರೀತಿಯಾಗಿ ಕೇಸನ್ನ ಹಾಕೋದಾಗಿ ಇರ್ಬೋದು, ಅಥವಾ ಇವರು ಏನು ಮಂಚಕ್ಕೆ ಕರೀತಾ ಇದ್ದ, ಮಂಚಕ್ಕೆ ಕರೆದು ಬಂದಿಲ್ಲ ಅನ್ನೋದಾದ್ರೆ ಅವರ ವಿರುದ್ಧವೂ ಸಹ ಒಂದು ರೌಡಿ ಶೀಟ್ ಅನ್ನ ಓಪನ್ ಮಾಡ್ತಕ್ಕಂತ ಒಂದು ಏನು ಬೆದರಿಕೆಯನ್ನ ಆಗ್ತಾ ಇದ್ದ. ಈ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮಹಿಳೆಯರು ತಮ್ಮ ದೂರದಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ. ಆ ಉಲ್ಲೇಖದ ಜೊತೆಗೆ ಅವರು ಬಂದು ಸ್ವಂತ ಇಲ್ಲೇ ಹೇಳಿಕೆಗಳನ್ನ ಕೊಟ್ಟು ತಮ್ಮ ಆಗಿರ್ತಕ್ಕಂಥ ನೋವಿನ ಅನುಭವಗಳನ್ನ ಮಹಿಳಾ ಆಯೋಗದ ಅಧ್ಯಕ್ಷ ಮುಂದೆ ಹಂಚ್ಕೊಳ್ಳಿದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಯಾವಾಗ ಈ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಂದು ಸಂದೇಶ ಇನ್ಸ್ಪೆಕ್ಟರ್ ವಿರುದ್ಧ ಸುದ್ದಿ ಪ್ರಸಾರ ಆಯ್ತು, ಆ ಭಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರೆಲ್ಲರೂ ಸಹ ಕೆಲವರು ಮರ್ಯಾದೆಗೆ ಎಂಜಿ ಆತ ಕೊಡ್ತಕ್ಕಂಥ ಕಿರುಕುಳವನ್ನ ಸಹಿಸಿಕೊಂಡು ಹಾಗೆ ಇದ್ರು. ಈಗ ಒಬ್ಬರಿಗೆ ಏನೋ ಒಂದು ರೀತಿಯಾಗಿ ಆಗಿದ್ದಂತ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವು ಇದು ಸುಮ್ಮನೆ ಇದ್ರೆ ಆಗೋದಿಲ್ಲ, ಹೀಗೆ ಸುಮ್ಮನೆ ಇದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಭಾಗದ ಮಹಿಳೆಯರು, ಅದರಲ್ಲೂ ಈ ಸಂದೇಶ್ ಇನ್ನಂತ ಇನ್ಸ್ಪೆಕ್ಟರ್ ಇದ್ದಾನೆ, ಅವನಿಂದ ಕಿರುಕುಳಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಬೆಂಗಳೂರಿಗೆ ಬಂದು ಆ ಸಂದೇಶನನ್ನು ಒಂದು ಕರ್ಮಕಾಂಡ ಇರ್ಬೋದು, ಕಾಮಕಾಂಡ ಇರ್ಬೋದು, ಆತನ ಲಂಚಾವತಾರ ಇರ್ಬೋದು, ಬ್ಲಾಕ್ ಮೇಲ್, ಈ ರೀತಿಯಾದಂತಹ ಪ್ರಕರಣಗಳ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರ ಮುಂದೆ ಬಿಚ್ಚಿಡಲಿದ್ದಾರೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.